ಈ ಜೀವಿತ ಅಕ್ಕ ದುಡ್ಡು ಕೊಟ್ಬಿಟ್ರೆ ನಮ್ಮ ಅತ್ತೆ ಎದುರಿಗೂ ನಮ್ಮ ಅಮ್ಮರ ಎದುರಿಗೂ ನಮ್ಮಮ್ಮ ಸ್ವಾತಿ ಎದುರಿಗೆ ಎಲ್ಲರ ಎದುರಿಗೂ ನಾನು ಮನೆ ಮಾಡ್ಕೊಂಡು ಚೆನ್ನಾಗಿರ್ತೀನಿ. ನಾನು ನನ್ನ ಗಂಡ ಇಬ್ಬರು ಕೆಲಸಕ್ಕೆ ಹೋಗ್ತೀವಿ, ಐಟ್ಯಾಕಾಗಿ ಜೀವನ ಮಾಡ್ತೀವಿ. ನೀನು ನೆನಪೇ ಬರಲಿಲ್ಲ ಕಣಪ್ಪ, ಇಲ್ಲ ಅಂದಿದ್ರೆ ನೆನ್ನೆನೆ ಬಂದು ಇಸ್ಕೊಂಡು ಹೋಗ್ಬಿಡ್ತಿದ್ದೆ. ಏನು ಮಾಡ್ತೀಯ, ನೆನಪೇ ಬರಲಿಲ್ಲ ನನಗೆ. ಈಗ ಸಡನ್ನ ನೆನಪಾಗ್ಬಿಡ್ತು, ನಾನು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಇಸ್ಕೋಬೋದಾಗಿತ್ತಲ್ಲ ಅಂತ. ನಾನು ಅವತ್ತು ಕೊಟ್ಟಿದ್ನಲ್ಲ ಜೀವಿತ ಅಕ್ಕನಿಗೆ ಅಂತ ನನಗೆ ಸಡನ್ನ ನೆನಪಾಗ್ಬಿಡ್ತು. ಖುಷಿ ಆಯಿತು. ಬಿಡು, ಹೆಂಗೋ ದುಡ್ಡು ಸಿಕ್ತು ನನಗೆ ಅಂತೇಳಿ. ಸಾಲ ಮಾಡಿದ್ರೆ ಒಂದಲ್ಲ ಒಂದಿನ ಕೊಡಬೇಕು ಯಾರಿಗಾದ್ರೂ. ಏನು ಮಾಡೋಣ, ಯಾರು ಕೊಡೋ ಅಂಥವ್ರು ಯಾರೂ ಇಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಐಡಿಯಾ ಹೊಡೆದ್ಬಿಡ್ತು ನನಗೆ. ನಮ್ಮಮ್ಮ ಏನಿದ್ರಿಗೆ ನಮ್ಮ ಅತ್ತೆ ಇದ್ರಿಗೆ ಮನೆ ಮಾಡ್ಕೊಂಡು ನಾವು ಅವಳ ಕಣ್ಣೆದ್ರಿಗೇ ನೋಡಿ ಹೆಂಗಿರ್ತೀವಿ. ನಾನು ಅದನ್ನೇ ಎಲ್ಲರಿಗೂ ಹೇಳಿರೋದು, ಅವ್ರ ಕಣ್ಣೆದ್ರಿಗೆಲ್ಲ ನಾನು ಚೆನ್ನಾಗಿದ್ದು ತೋರಿಸ್ತೀನಿ, ನಾನು ಬಿಡಲ್ಲ. ಕೊಡುತ್ತೆ ಅವಕ್ಕ, ನಿನಗೆ ಯಾವಾಗ ಬೇಕಾವಾಗ ಕೇಳು ಕೊಡ್ತೀನಿ ಅಂತ ಹೇಳಿತು ಪಾಪ. ಅವ್ರಿಗೂ ಕಷ್ಟ ಅಂತ ಕೊಟ್ಟಿದ್ದೀನಿ, ಇವತ್ತು ನನಗೂ ಕಷ್ಟ ಅಂತ ನಾನು ಕೊಡ್ತೀನಿ. ಈ ಹುಡುಗಿ ಯಾರು? ಸ್ವಾತಿ ಇಲ್ವೇ? ಆ ಸ್ವಾತಿ ತಂಗಿ ಮುತ್ತು. ಅವರಿಬ್ರು ಅಕ್ಕ ತಂಗಿಯರು ಜಗಳ ಆಡ್ಕೊಂಡು ಮಾತಾಡ್ಸಲ್ಲ. ಅದಕ್ಕೆ ಅವಳು ಜೀವಿತನ ಹತ್ರ ಚೆನ್ನಾಗಿದ್ದಾಳೆ. ಅದಕ್ಕೆ ಜೀವಿತನ ಮಾತಾಡ್ಸೋಕ್ಕೆ ಬರ್ತಾಳೆ. ಅವಾಗ ಬಡ್ಡಿ ಭಾಗ್ಯ ಮರಕ್ಕಾಗ್ತಾಗ ಇವಳೆ ದುಡ್ಡು ತಗೊಂಬಂದು ಕೊಟ್ಟಿದ್ಲು. ಅದಕ್ಕೆ ಇವಾಗೆಲ್ಲ ತಿರ್ಗಿ ಅತ್ಕ ಬಂದವಳೆ. ಅತ್ತ ಕೊಡಕ್ಕ ತಾಮಕ್ಕ ಇಸ್ಕಮ್ಮಕ್ಕ ಯಾತ್ಕೋ ಬಂದವಳು ಕಣೆ ತಾರು. ಅವಳೆಲ್ಲಿ ಕೊಡ್ತಾಳೆ ತಗ. ಅಯ್ಯಪ್ಪ ಅವಳಿದ್ದು ಬೇಡಪ್ಪ. ಜೀವಿತ ಹೋಗು, ಅವಳು ಅಂತಾರ. ನಾವು ಹೆಂಗೋ ಒಂದು ಸ್ವಲ್ಪ ಯೋಚನೆ ಏನಾದರೂ ಮಾಡ್ತೀವಿ, ಅವಳು ಏನೇನು ಯೋಚನೆ ಮಾಡಲ್ವಲ್ಲ. ಅಕ್ಕ ಊಟ ಮಾಡ್ತಾಳೆ ಅಂದರೆ ನಿಜವಾಗ್ಲೂ ಒಂದು ತೆಟ್ಟೆ ಅನ್ನ ಊಟ ಮಾಡ್ತಾಳೆ. ಇವನೇ ಚೆನ್ನಾಗಿ ಊಟ ಮಾಡ್ತಾಳೆ, ಇಂಥದ್ದೇ ಅಂಥದ್ದೇ ಎಂಬಲ್ಲ, ಸುಮ್ಮನೆ ಉಂಡು ಬಿಡ್ತಾಳೆ. ಅದಕ್ಕೆ ಮತ್ತು ಅವಳು ಚೆನ್ನಾಗಿರೋದು, ಟೆನ್ಷನ್ ತಗೊಂಡಂಗೆ. ಅದಕ್ಕೆ ಅವಳು ಹಂಗಿರೋದು. ಏನನ್ನಾಗಲಿ ಉಂಡು ಬಿಡ್ತಾಳೆ ಅವಳು. ನೋಡೋಣ ಬಾದಲ್ಲಿ ಏನು ಮಾತಾಡ್ತಾರೆ ಅಂತ. ನಾನು ಈ ಹುಡುಗಿನೆಲ್ಲೋ ನೋಡ್ದಂಗೆ ಐತಲ್ಲ ಅನ್ಕೊಂಡೆ. ನೋಡಿ ಯಾರು ಈ ಹುಡುಗಿ? ಅದೋ ಹೊಸ ಹುಡುಗಿ ಬಂದಂಗಾತು ಅಮ್ಮಂಗೆ ಆತು ನನಗೆ. ಯಾರಪ್ಪ ಅಮ್ಮಂಗಾತು. ಒಳಗೇನ ಇದ್ದಾರೇನ? ಜೀವಿತಕ್ಕ. ಓ ಮುತ್ತು, ಯಾವಾಗ ಬಂದಮ್ಮ? ಇವಾಗಿನ ಬಂದೆ ಕಣಕ್ಕ. ಚೆನ್ನಾಗಿದೆಯಾ? ಈಗಳಮ್ಮ ಹಿಂಗೈದೀನಿ ನೋಡು. ನಡಿ ಒಳಕ್ಕೆ ಕುತ್ಕ ನಡಿ. ಫೋನೂ ಮಾಡಿಲ್ಲ, ಬರ್ತೀನಿ ಅಂತ ಸಡನ್ನಾಗಿ ಬಂದ್ಬಿಟ್ಟೆ. ಏನು ಮಾಡೋಣ ಜೀವಿತಕ್ಕ, ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಒಳಗೆ ಹೋಗೋಣ, ಬಾ ಒಳಗೆ ಕುತ್ಕ. ಮುತ್ತು ಕುತ್ಕ, ಇಲ್ಲಿ ಮಾತಾಡೋಣ. ಊಟ ಮಾಡು, ಬಾ. ತರಕಾರಿ ಸಾಂಬಾರು ಮಾಡೈತಾ ಅಮ್ಮ, ಊಟ ಮಾಡು. ಬೇಡಪ್ಪ, ನನಗೆ ಊಟ ಬೇಡ, ಏನು ಬೇಡ. ಅಯ್ಯೋ ನನಗಂತ ಇವಾಗ ಬರೋ ಕಷ್ಟ ಅಂದ್ರೆ ಕಷ್ಟ ಜೀವಿತಕ್ಕ. ಹೋಗು, ನನಗಂತೂ ಸಾಕಾಗ್ಬಿಟ್ಟೈತಿ. ಹೇಳ್ಬಾರ್ದು. ಯಾಕೋ ಕಷ್ಟ ಅಂತ ಇದ್ದಾಳೆ. ಯಾಕೆ ಬಂದವಳಪ್ಪ ಇವಳು? ಯಾಕೆ ಬಂದವಳೇನೋ, ನನಗೆ ಅದೇ ಚಿಂತೆ ಆಗ್ತೈತೆ. ಹೋಗತ್ತೆ, ಇದೊಳ್ಳೆ ಸವಾಸ ಆಯಿತು. ಅದ್ರ ಮ್ಯಾಟ್ರಿಗೆ ಬರೋದು ಬೇಡ. ಊಟ ಮಾಡು. ಏನೋ ಇವಾಗಿನ ಬಂದಿದೀಯಾ? ಇನ್ನೆಲ್ಲಿ ಊಟ ಮಾಡಿರಕ್ಕಿಲ್ಲ, ಊಟ ಮಾಡು. ಆಮೇಲೆ ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗ್ತೀನಿ ಜೀವಿತಕ್ಕ. ಇವಾಗ ಏನು ಬೇಡ, ಆಮೇಲೆ ಹೋಗ್ತೀನಲ್ಲ ಇನ್ನೂ ಸ್ವಲ್ಪ ತಿದ್ದು, ಅವಾಗ ಬೇಕಾದರೆ ಊಟ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಜೀವಿತಕ್ಕ, ಇವಾಗ ನನಗೆ ತುಂಬ ಕಷ್ಟ. ನೀವು ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ರಲ್ಲ, ಅದನ್ನು ವಾಪಸ್ಸು ಕೊಟ್ಬಿಡಿ. ಅದೇ ಅವತ್ತು ನಾನು ನಿಮಗೆ ತಗೊಂಬಂದು ಕೊಟ್ಟಿದ್ನಲ್ಲ, ನೀವೇನೋ ಮನೆಯಿಂದ ಹೊರಗೆ ಹಾಕಿದ್ದಾರೆ ಬಡ್ಡಿ ಭಾಗ್ಯಮ್ಮನವ್ರು ಬಂದು ಅಂತೇಳಿ ನೀವು ನನಗೆ ಹೇಳಿದಕ್ಕೆ ನಾನು ನಿಮಗೆ ಸಹಾಯ ಮಾಡಿದ್ನಲ್ಲ, ನಾನೇ ದುಡ್ಡು ತಗೊಂಬಂದು ಕೊಟ್ಟು ಹೋಗಿದ್ನಲ್ಲ. ಇವಾಗ ಆ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ. ಇವಾಗ ನನ್ನ ಕಷ್ಟ ಹೇಳ್ಬಾರ್ದು, ನಿಮಗೆ ಬಂದಿರೋಂಥ ಪರಿಸ್ಥಿತಿ ನನಗೂ ಬಂದೈತೆ. ಇವಾಗ ನಮ್ಮ ಅತ್ತೆ ಹೆಂಗೆ ಮಾಡವ್ರೆ ಗೊತ್ತಾ? ನಮ್ಮನ್ನು ಮನೆಯಿಂದ ಹೊರಗೆ ಹಾಕವ್ರೆ. ಅಯ್ಯೋ ದೇವ್ರೆ, ಇವಾಗ ಅವಳು ಅಲ್ಲಿಗೆ ಬಂದ್ಲಲ್ಲಪ್ಪ. ನಾನು ಅಂದ್ಕೊಂಡೆ ಇವಳು ದುಡ್ಡಿಗೆ ಬಂದಿರಬೇಕು ಅಂತ. ಅಯ್ಯೋ ಇವಳು ದುಡ್ಡಿಗೆ ಬಂದಪ್ಪ. ಇವಾಗ ಏನು ಹೇಳೋಣ ಇವಳಿಗೆ? ಏನಾದ್ರು ಅರ್ಥ ಆಗ್ತಾಯಿಲ್ಲ. ಏನು ಹೇಳೋಣ ದುಡ್ಡಿಗೆ ಬಂದವಳಲ್ಲಪ್ಪ. ಹೋಗತ್ತೆ, ಇದೊಳ್ಳೆ ಸವಾಸಾತು. ದುಡ್ಡು ಎಲ್ಲಿಂದ ತಗೊಂಬಂದು ಕೊಡಲಿ? ದುಡ್ಡಿಗೆ ಬಂದಿರೋದು ಬರ ಅಂದರೆ ದುಡ್ಡಿಗೆ ಬಂದಿರೋದು, ಏನಕ್ಕೂ ಬರ ಬಂದಿಲ್ಲ, ದುಡ್ಡಿಗೆ ಬರ ಬಂದಿರೋದು ನನಗೆ. ದುಡ್ಡ ಯಾಕೆ? ಏನು ಕಷ್ಟ ಬಂದೈತೆ ಅಂಥದ್ದು? ನೀನೊಂದು ಫೋನೂ ಮಾಡಲಿಲ್ಲ ಕಣ್ಮುತ್ತು, ಹಂಗೆ ಬಂದ್ಬಿಟ್ಟಿದ್ಯಾ. ಫೋನ್ ಮಾಡೋಣ ಅನ್ಕಣೆ, ಇನ್ನೇನು ಯಾವಾಗಲೂ ಇರ್ತೀಯ ಅಂತ ಗೊತ್ತು, ಅದಕ್ಕೆ ಬಂದೆ. ಓ ಆಗಳ ಮುತ್ತಮ್ಮ ಬಂದೈತೆ. ಯಾವ ಬಂದಮ್ಮ? ಇನ್ನು ಇವಾಗಿನ ಬಂದೆ ಆತೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಅಲ್ಲ ಮತ್ತೆ ಏನಾಯ್ತು? ಚೆನ್ನಾಗಿದ್ರಲ್ಲ, ನಿಮ್ಗೇನು ದುಡ್ಡಿನ ಅವಶ್ಯಕತೆ ಇರಲಿಲ್ಲ, ಯಾಕೆ ಏನಾಯ್ತು? ಇದಕ್ಕಿದ್ದಂಗೆ ಬಂದು ದುಡ್ಡು ಕೊಡಕ ಅಂತ ಕೇಳ್ತಾ ಇದೆಯಾ? ನೀನು ಇಸ್ಕೊಂಡಿದ್ದೆ ಜೀವಿತ? ತಾರೋಕ ಅವಾಗ ಇಸ್ಕೊಂಡಿದ್ದೆ, ಕೊಡಬೇಕಾಗಿತ್ತು. ಮುತ್ತು, ಇವಾಗ ನೀನು ಯಾಕೆ ಹಿಂಗಿದೆಯಾ? ಯಾಕೆ ಹಿಂಗೆ ಏನು ಹೇಳ್ತಾ ಇದೆಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ನಮ್ಮ ಮನೇಲಿ ನಾನು ನಮ್ಮ ಅತ್ತೆ ಮೊದಲು ಚೆನ್ನಾಗಿದ್ವಾ? ಇವಾಗ ನಮ್ಮ ಅತ್ತೆಗೂ ನನಗೂ ಸ್ವಲ್ಪ ಜಗಳ ಶುರುವಾಗೈತೆ. ನಮ್ಮ ಅತ್ತೆ ಮೊನ್ನೆ ನಾವು ಅದೇ ಅವರಿಗೆ 3 ಲಕ್ಷ ದುಡ್ಡು ಕೊಡಬೇಕಾಗಿತ್ತು.
ಅದು ಗೊತ್ತೈತೆ ನೀನು ಬಂದಾಗ ಸ್ವಲ್ಪ ಅದು ಕಂಪ್ಲೇಂಟ್ ಆಗಿ ನಾವಿಬ್ರು ಜೈಲ್ಗೆ ಹೋದ್ವಲ್ಲ, ಅದಕ್ಕೇನೋ ಮತ್ತೆ ಎರಡಲ್ಲೇ ಸರ ಇಕ್ಬಿಟ್ಟು 3 ಲಕ್ಷ ದುಡ್ಡು ತೊಗೊಂಬಂದು ನಮ್ಮನ್ನ ಬಿಡಿಸ್ಕೊಂಬಂತು. ಅದಕ್ಕೆ ಏನು ಬೆಳಗ್ಗೆ ಸಾಯಂಕಾಲ ಬಿಡಿಸ್ಕೊಂಡು ಕೊಡ್ರಿ ಕೆಲ್ಸಕ್ಕೆ ಹೋಗ್ರಿ ಅನ್ನೋದು. ನನಗೆ ಹೋಗೋಕೆ ಆಗ್ತಾ ಇರಲಿಲ್ಲ. ನನ್ನ ಗಂಡ ಹೋಗವ್ರೆ, 2 ದಿವಸ ಹೋದ್ರು ಕೆಲಸಕ್ಕೆ. ಅವ್ರಿಗೂ 3ನೇ ದಿನದ ಜಗಳ ಶುರುವಾಗಿದ್ದಕ್ಕೆ ಸುಮ್ಕಾಗವ್ರೆ. ಅವರು ದುಡ್ಡು ಏನು ಇಟ್ಕೊಂಡಿಲ್ಲ, ಇವ್ರ ಕೈಗೆ ಕೊಟ್ಟವ್ರು, ನಮ್ಮ ಅತ್ತೆ ಕೈಗೆ. ನಮ್ಮ ಅತ್ತೆ ಏನು ಸರ ಬಿಡಿಸ್ಕೊಂಡು ಕೊಡ್ರಿ ಅಂತ ಒಂದೇ ಸಮನೆ ಏನು ಜಗಳ ಮಾಡ್ತೈತೆ. ಅದಕ್ಕೆ ನಾನು ಹೋಗಲ್ಲ ಕೆಲಸಕ್ಕೆ, ಒಂದು ಸ್ವಲ್ಪ ಬಿಡಿಸ್ಕೊಂಡು ಕೊಡೋತಕ್ಕ ಸಮಾಧಾನ ಮಾಡ್ಕೊ ಅಂತೇಳಿ ಸಮಾಧಾನ ಮಾಡಿದ್ರು ಅವತ್ತು ಸಮಾಧಾನ ಮಾಡ್ಕೊಂಬಂಗೆ ಇಲ್ಲ. ನಾನು ನೋಡೋತಕ್ಕ ನೋಡಿ ಜಗಳ ಮಾಡ್ಕೊಂಡು ಅದಕ್ಕೆ ಮನೆ ಬಿಟ್ಟು ಅದೇ ಬಂದ್ಬಿಟ್ಟಿದ್ದೀವಿ. ನಾವಿವಾಗ ಬೇರೆ ಮನೆ ಮಾಡ್ಕೊಂಡಿರೋಣ ಅಂತೇಳಿ ಅದಕ್ಕೆ ಮನೆ ಅಡ್ವಾನ್ಸ್ ಕಟ್ಟೋಕ್ಕೂ ಅದಕ್ಕೆಲ್ಲ ದುಡ್ಡಿಲ್ಲ. ನಾನು ಅದಕ್ಕೆ ಅವತ್ತು ಕೊಟ್ಟಿದ್ನಲ್ಲ ಜೀವಿತ ಅಕ್ಕ ಕೊಡುತ್ತೆ ಅಂತೇಳಿ ಅದಕ್ಕೆ ಇಲ್ಲಿಗೆ ಬಂದೆ. ಅಕ್ಕ ಅವತ್ತು ಕೊಟ್ಟಿದ್ದೀನಿ, ನಾಲ್ವರಿಗೆ ಕಾಣ್ದಂಗೆ ಕೊಟ್ಟಿದ್ದೀನಿ. ಇವತ್ತು ಹಂಗೆ ನೀನು ನನ್ನ ನಾಲ್ವರಿಗೆ ಕಾಣ್ದಂಗೆ ನೀನು ನನಗೆ ವಾಪಸ್ ಕೊಟ್ಬಿಟ್ರೆ ಅಷ್ಟೇ ಸಾಕು. ನನಗಿವಾಗ ಅಡ್ವಾನ್ಸ್ ಕಟ್ಟೋಕ್ಕೆ ದುಡ್ಡಿಲ್ಲ, ಮನೆಗೆ ರೇಷನ್ ತರಬೇಕು, ಮನೆಗೆಲ್ಲ ಸಾಮಾನು ತಗೋಬೇಕು. ಅದಕ್ಕೆ ಬಂದುಬಿಟ್ಟಿದ್ದೀನಿ ಕೇಳಿ ಇಸ್ಕೊಂಡು ಹೋಗೋಣ ಅಂತ. ಅಕ್ಕ ಏನನ ಮಾಡೋದು, ದುಡ್ಡು ವಾಪಸ್ ಕೊಟ್ಬಿಡಕ್ಕ ನನಗೆ. ನಾನು ಇಲ್ಲಾಂದರೆ ಕೇಳ್ತಿರ್ಲಿಲ್ಲ. ನನಗೇನು ಏನಂತ ಪರಿಸ್ಥಿತಿ ಬರಲಿಲ್ಲ, ನನಗೇನು ದುಡ್ಡು ಕಾಸಿಂದೇನೋ ಸಮಸ್ಯೆ ಇಲ್ಲ ಅಂದಿದ್ರೆ ನಾನು ಕೇಳ್ತಾನೆ ಇರಲಿಲ್ಲ. ನೀನು ಯಾವಾಗಾದರೂ ಕೊಡಲಿ ಅಂತೇಳಿ ಸುಮ್ಮನಾಗಿದ್ದೆ. ಅವತ್ತೇ ದುಡ್ಡೇ ಇಸ್ಕೊಂಬಂದು ಕೊಟ್ಟಿದ್ದು. ಅದು ಬೇರೆ ಗಲಾಟೆ, ಅವಳಿಗೆ ಬೇರೆ ತಗೊಂಡೋಗಿ ಇಸ್ಕೊಂಡೋಗಿ ಕೊಟ್ಲು ಅಂತಲೇ ಅದು ಗಲಾಟೆನೇ. ಅದಕ್ಕೆ ಅದನ್ನ ಇಸ್ಕೊಂಡೋಗಿ ಅಡ್ವಾನ್ಸ್ ಕೊಟ್ಟು ನಾನು ಸ್ವಲ್ಪ ಎಲ್ಲ ಮಾಡ್ಕೋಬೇಕಾಗಿತ್ತು ಮನೆಗೆ. ಅದಕ್ಕೋಸ್ಕರ ಬಂದಿದ್ದೀನಿ. ಅಯ್ಯೋ ದೇವ್ರೆ, ದುಡ್ಡಿಗೆ ಕಣಮ್ಮ ಬಂದಿರೋದು. ಬರ ಹೋಗು. ಅಲ್ಲ, ನಿನ್ನ ಫೋನ್ ಆದರೂ ಮಾಡಬೇಕಾಯ್ತಾ? ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ತಿದ್ದೆ. ನೀನು ಫೋನೂ ಮಾಡಿದ್ಯಲ್ಲ, ಫೋನೂ ಮಾಡಿಲ್ಲಲ್ಲ ಮುತ್ತು. ನಾನು ಇರುತ್ತೆ ಇಟ್ಕೊಂಡಿರ್ತೀಯ ಕೊಡ್ತೀಯ ಅಂತ ಬಂದೆ. ಏನೋ ನೋಡಿ ಇಷ್ಟನಾದರೂ ಕೊಟ್ಟರೆ ಒಂದು 10,000 ಅಡ್ವಾನ್ಸ್ ಕೊಡಬೇಕು. ಒಂದು 10,000 ಆದ್ರೂ ಕೊಟ್ಟರೆ ಹೆಂಗೋ ಮನೆ ಅಡ್ವಾನ್ಸ್ ಎಲ್ಲ ಕೊಡ್ತೀನಿ. ಅಯ್ಯೋ ನಿನಗೆ ನನ್ನ ಕಷ್ಟ ಹೇಳಬಾರ್ದು. ಅಯ್ಯೋ ನನ್ನ ಗಂಡ ನೋಡಿದ್ರೆ ಇವಾಗ ಇನ್ನೊಂದು ಮದುವೆ ಆಗಿದ್ದಾನೆ. ನನಗೆ ಯಾರು ದುಡ್ಡು ಹಾಕೋರಿಲ್ಲ. ನಮ್ಮ ಅತ್ತೆ ನಮ್ಮ ಅಜ್ಜಿ ಯಾರು ಮಾತಾಡ್ಸಲ್ಲ, ಗಂಡ ಸಮೇತ ಮಾತಾಡ್ಸಲ್ಲ ನನಗೆ ಇವಾಗ ಇಂಥ ಪರಿಸ್ಥಿತಿ. ಒಬ್ಬೊಬ್ರು ಪರಿಸ್ಥಿತಿ ಒಂದೊಂಥರ ಸಮಾಧಾನ ಮಾಡ್ಕೊಂಬತ್ತು. ದೇವ್ರು ಹಂಗೆ ಮತ್ತೆ ಕೊಟ್ಟವರಿಗೆ ಕಷ್ಟ ಕೊಡೋದೆಯ. ಹೋಗಿ ನನ್ನ ಕಷ್ಟನೂ ಹೇಳ್ಬಾರ್ದು. ಇವತ್ತು ಯಾರು ಮಾತಾಡಿಸ್ದಿಲ್ಲದಕ್ಕೆ ನನಗಂತೂ ಒಬ್ಬಂಟಿ ಹೆಣ್ಣು, ನಾನು ಹೆಂಗೆ ಜೀವನ ಮಾಡಬೇಕು ಅಂತ ಅನ್ನಿಸ್ಬಿಟ್ಟೈತೆ. ಅಷ್ಟು ನನಗೆ ಬೇಜಾರಾಗ್ತೈತೆ. ಹೇಳ್ಬಾರ್ದು. ನಮಗೂ ಯಾರು ದುಡ್ಡು ಹಾಕೋರಿಲ್ಲ, ಏನಿಲ್ಲ. ಕೊಡ್ತೀನಿ, 1-2 ದಿನ ಸುಧಾರಿಸು. ಇನ್ನೇನು ಮಾಡೋಕ್ಕಾಗುತ್ತೆ. ಉಳ್ಳಾನ ಇವಾಗ ಹೇಳ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಹೆಂಗ ಆಗುತ್ತೆ. ಒಟ್ಟಿನಲ್ಲಿ 1-2 ದಿನ ಸುಧಾರಿಸು. ಕೊಡ್ತೀನಿ, ಕೊಡಲ್ಲ ಅಂತಲ್ಲ, ಕೊಡ್ತೀನಿ. 2 ದಿವಸ ಲೇಟ್ ಆಗುತ್ತೆ. ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಇಂಥ ಸಮಯದಲ್ಲಿ ನೀನೇ ನೋಡಿದೀಯ. ಅವಳಿಗೂ ಪಾಪ ಕಷ್ಟ ಕಣಮ್ಮ, ಏನು ಮಾಡೋದು. ಒಬ್ಬೊಬ್ರಿಗೆ ಒಂದೊಂಥರ ಕಷ್ಟ. ಎಲ್ಲಾರ ಮನೆಯೂ ಕಷ್ಟಗಳಿದ್ದಿದ್ದೇನೆ. ಹೊರಗಿದ್ದೀವಕ್ಕ. ನಮ್ಮ ಅತ್ತೇನೂ ನಮ್ಮ ಮಾಮ ಮನೆ ಒಳಗೆ ಬಿಡ್ಕೊಂಬಲ್ಲ ಅಂತಾರೆ. ಮನೆ ಹೊರಗಿದ್ದೀವಿ. ಬೇಸಿಗೆ ಆಗಿರೋದಕ್ಕೆ ಕಾಣಿಸ್ತಾ ಇಲ್ಲ. ನಾನು ನನ್ನ ಗಂಡ ಅವ್ರವ್ರ ಮನೆಯಗೊಂಡು ಬೇರೆ ಹಿಂಗೆ ಹೊರಗೇನೆ ಮನೆ ಕೆಮ್ತೀವಿ. ಏನು ಮಾಡೋಣ. ಪಾಪ ಕೊಡ್ತಿದ್ಲು, ಅವಳಿಗಿದ್ದು ಕಷ್ಟ. ಇನ್ನೊಂದು 2 ದಿವಸ ಲೇಟಾಗಿ ಆಗುತ್ತೆ ಹೇಳಮ್ಮ, ಕೊಡ್ತಾಳೆ. ಇನ್ನು 2 ದಿವಸ ಬಿಟ್ಟಾಗ್ಲಿ ಕೊಡ್ತಾಳೆ. ಪಾಪ ಅವಳು ಎಷ್ಟು ಕಷ್ಟ ಇದ್ದಾಳೆ ಅಂತ ಅವಳು ನೋವು ಅವಳಿಗೆ ಗೊತ್ಕಣಮ್ಮ. ಇಂಥ ಸಮಯದಾಗ ಇನ್ನೊಬ್ರು ಯಾರನ್ನಾಗಿದ್ರೆ ಹಂಗಿರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅಲ್ಲ ನೋಡಮ್ಮ, ಅವಳು ಹಂಗಿರ್ಬೇಕಾದ್ರೆ ನೀನು ದುಡ್ಡು ಕೇಳೋಕ್ಕಾದ್ರೂ ಮನ್ಸು ಬರುತ್ತಾ? ಅವಳು ನೋಡು ನೀನು ಸ್ವಲ್ಪ ಏನಾದರೂ ಮಾಡಿ ನೀನು ನನಗೆ ಇಸ್ಕೊಂಡು ಕೊಡಬೇಕು ಜೀವಿತ ಅಕ್ಕ. ಯಾರ ಹತ್ರ ಆದರೂ ಸಾಲನಾಗ್ಲಿ ಇಸ್ಕೊಂಡು ಕೊಡು. ನಾನು ಅವತ್ತು ನಿನಗೆ ಹಂಗೆ ಕೊಟ್ಟಿದ್ದೀನಿ ನಿನ್ನ ಕಷ್ಟಕ್ಕೆ. ಇವತ್ತು ನೀನು ನನ್ನ ಕಷ್ಟಕ್ಕೆ ಕೊಡಲೇಬೇಕು ಕಣಕ್ಕ. ನನಗಿಂಥ ಪರಿಸ್ಥಿತಿ ಬರಲಿಲ್ಲ ಅಂದಿದ್ರೆ ನಾನು ಕೇಳ್ತಿರ್ಲಿಲ್ಲ. ಇಂಥ ಪರಿಸ್ಥಿತಿ ಬಂದಿರೋದಕ್ಕಾಗಿ ಕೇಳ್ತಾ ಇರೋದು. ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಜೀವಿತ ಅಕ್ಕ. ನನಗೆ ದುಡ್ಡು ಇಸ್ಕೊಂಡು ಕೊಡು. ನಾನು ಭಾಳ ಕಷ್ಟದಲ್ಲಿದ್ದೀನಿ. ನನಗೆ ಭಾಳ ಕಷ್ಟ ಅಕ್ಕ, ಭಾಳ ಕಷ್ಟ. ನೋಡೋಣಮ್ಮ, ಇಸ್ಕೊಂಡು ಕೊಡ್ತೀನಿ. ಯಾರನ್ನ ಕೇಳ್ತೀನಿ, ಹೋಗಿ ಯಾರನ್ನ ಕೇಳ್ತೀನಿ ತಡಿ ಊರಾಗಿ. ನಾನು ಅದು ಕೇಳಿ ಇಸ್ಕೊಂಡು ಕೊಡು. ಬೇಕಾದ್ರೆ ಇವತ್ತು ಆಗ್ಲಲ್ಲ ಇಲ್ಲೇ ಕೂಕ್ಕಂತೀನಿ, ಸಾಯಂಕಾಲ ಗಂಟೆ ಕೂಕ್ಕಂತೀನಿ. ಎಲ್ಲಾದರೂ ಹುಡ್ಕೊಂಡು ಕೊಡಾಕ. ನಾನು ಇವಾಗ ಮನೆ ಮಾಡಬೇಕು. ನಾವು ಹೊರಾಗಿದ್ದೀವಿ, ಬೈಲಾಗಿದ್ದೀವಿ. ಏನು ಮಾಡಬೇಕು ಏನೋ ಒಂದು ಅರ್ಥ ಆಗ್ತಿಲ್ಲ. ಅದಕ್ಕೇ ನಿನ್ನ ಎಲ್ಲನ ಯಾರು ತಗೋನಾಗ್ಲಿ ಬಡ್ಡಿಗಾಗ್ಲಿ ಇಸ್ಕೊಂಬಂದು ಕೊಡು. ಅಯ್ಯೋ ಇವಾಗ ನಂದೇ ಕಷ್ಟ. ಅವಳು ಪಾಪ ನನ್ನ ಕಷ್ಟ ಕೊಟ್ಟಿದ್ಲು, ಕೊಡಬೇಕು. ಆದರೆ ಇವಾಗ ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತಗೊಂಬಂದು ಕೊಡಲಿ? ಇವಾಗ ನನ್ನ ಹತ್ರ ಇರೋದು 10 ರೂಪಾಯಿನೂ ನಾನು ಯಾರಿಗೂ ಬಿಚ್ಚಲ್ಲ. ಯಾಕಂದರೆ ಯಾಕೆ ಹೇಳ್ರಿ, ಹಾಸ್ಪಿಟ್ಲಿಗೆ ಖರ್ಚಿಗೆ ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಮ್ಮ ಅಮ್ಮ ನಾನು ಇಬ್ಬರೇ. ಇವಾಗ ನಾವು ಒಬ್ರಿಗೆ ಕೈ ಒಡ್ಬಾರ್ದು, ಒಬ್ರ ಹತ್ರ ಹೋಗಿ ಕೇಳಬಾರ್ದು ಎಂಬ ಕಾರಣಕ್ಕೋಸ್ಕರನೇ ಲೋನ್ ಬರ್ಸಿರೋದು ಒಂದು ಸ್ವಲ್ಪ ಇಟ್ಕೊಂಡಿದ್ದೀವಿ. ಲೋನ್ ಬೇರೆ ಕಟ್ಟಬೇಕು. ನಮ್ಮ ಅಮ್ಮ ಬೇರೆಯೇ ಮನೆಗಳದೆಲ್ಲ ನೋಡ್ಕೋಬೇಕು. ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಹೆರಿಗೆ ಆಗಿಬಿಟ್ರೆ ಬಸ್ರಿ ಬಾಣಂತನ ಅಂತೇಳಿ ಎಲ್ಲೂ ಹೋಗೋಕ್ಕಾಗಲ್ಲ. ಒಬ್ಬರು ತಾಯಿ ಇರಲೇಬೇಕು ಮನೇಲಿ. ಯಾಕೆ ಬೇರೆ ಕೆಲ್ಸಕ್ಕೆ ಹೋಗೋಕ್ಕೆ ಆಗಲ್ಲ. ಒಂದು ಮನೆಯಲ್ಲಿ ಒಬ್ಳು ಹೆಣ್ಮಗಳು ಬಾಣತನಕ್ಕೆ ಬಂದಿದ್ದಾಳೆ ಅಂತಂದರೆ ಆ ತಾಯಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಅದು ನನಗೆ ಗೊತ್ತೈತೆ. ಇವಾಗ ನಮ್ಮ ಅಮ್ಮ ನಾನು ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ಯಾಕೆ ಹೇಳ್ರಿ, ಮನೇಲಿ ಮಗುಗೆ ಸ್ನಾನ ಮಾಡಿಸ್ಬೇಕು, ನನಗೆ ಬಿಸಿ ಬಿಸಿ ಊಟ ಮಾಡಿಕೊಡ್ಬೇಕು, ಬಿಸಿನೀರು ಕಾಯಿಸ್ಕೊಡ್ಬೇಕು. ಎಷ್ಟು ಕಷ್ಟ ಇರುತ್ತೆ.
ಬಾಣಂತಿ ತಿಂದು ನೋಡ್ಕೊಳೋದು. ಅಂಥ ಟೈಮಲ್ಲಿ ಬೇರೆ ಕಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋಕ್ಕಾಗುತ್ತಾ? ಆಗಲ್ಲ. ಅಂಥ ಟೈಮಲ್ಲಿ ಮನೆ ಖರ್ಚೆಷ್ಟಿರುತ್ತೆ. ಅದಕ್ಕೆ ಅದಕ್ಕೋಸ್ಕರ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇವಾಗ ನನ್ನ ಹತ್ರ ಇರೋ ದುಡ್ಡು ಮಾತ್ರ 1 ರೂಪಾಯಿನೂ ಬಿಚ್ಚಲ್ಲ. ಏನೋ ಒಂದು ಹೇಳಿ ಕಳಿಸ್ಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ ಇವಳಿಗೆ. ತುಂಬ ಕಷ್ಟ ಬಾಣಂತನ ಮಾಡೋದು. ಒಬ್ಬರು ತಾಯಂದಿರಿಗೆ ತುಂಬ ಕಷ್ಟ. ಎಷ್ಟು ಸಾಕ್ರಿ ಇರುತ್ತೆ. ಮಕ್ಕಳು ಬಟ್ಟೆ ತೊಳಿಬೇಕು, ಮಕ್ಕಳು ರಾತ್ರಿ ಎಲ್ಲ ಹತ್ರ ತೂಗಬೇಕು. ಒಂದಲ್ಲ, ಬಾಣಂತನದ್ದು ನೆನೆಸ್ಕೊಬಿಟ್ರೆ ತುಂಬ ತಾಯರಿಗೆ ತುಂಬ ಕಷ್ಟ ಇರುತ್ತೆ. ನನಗೆ ನಮ್ಮ ಅಮ್ಮಗೆ ಇವಾಗ ಅನ್ನಿಸ್ತೈತೆ, ಇವಾಗ ಎಲ್ಲೂ ಹೋಗೋಕ್ಕಾಗಲ್ವಲ್ಲಪ್ಪ ನಮ್ಮ ಅಮ್ಮಯ್ಯ ಬಸ್ರಿ ಬಾಣಂತನ ಅಂತ, ನನಗೇನು ನೋಡ್ಕೊಂಡಿರ್ಬೇಕಪ್ಪ ಅಂತ ಈಗ ಅನ್ನಿಸ್ತೈತೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.